ದಿನದ ತನಕ ನಮ್ಮ ಹೇರು ಬ್ಲ್ಯಾಕ್ ಆಗೇ ಇರುತ್ತೆ. ನಾನು 3 ಸೇರಿದಾಗ ಏನಾಗುತ್ತೆ ಗೊತ್ತಾ, ಇವೆಲ್ಲ ಸೇರಿದಾಗ ನಮ್ಮ ಹೇರಿಗೆ ತುಂಬ ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾ, ನಿಮ್ಗೆ ತೋರಿಸ್ತೀನಿ. ನನ್ನ ಹೇರ್ ಹೇಗಾಗಿದೆ ಅಲ್ವಾ, ಸಿಲ್ಕಿ ಹೇರ್ ಆಗಿದೆ, ಸ್ಮೂತ್ ಆದ ಹೇರ್ ಆಗಿದೆ, ಬ್ಲ್ಯಾಕ್ ಆಗಿದೆ ನೋಡಿ. ಅದ್ರ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಇಂಡಿಗೋ ಪೌಡರನ್ನು ನಾವು ಯಾವ ರೀತಿ ನಮ್ಮ ಹೇರಿಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಇವತ್ತೊಂದು ರೆಮಿಡಿ ಮಾಡಿ ತೋರಿಸ್ತೀನಿ. ಫಾಸ್ಟಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡತ್ತೆ. ಎಷ್ಟೋ ಮಂದಿಗೆ ಗೊತ್ತಿಲ್ಲ, ಹಾಗೆಯೇ ಸುಮ್ಮನೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಅಪ್ಲೈ ಮಾಡ್ಕೋತಾರೆ. ಆದರೆ ಅವರಿಗೆ ಬೇಗ ರಿಸಲ್ಟ್ ಸಿಗಲ್ಲ, ಅಂದರೆ ಬೇಗ ಬ್ಲ್ಯಾಕ್ ಆಗಲ್ಲ, ಜಾಸ್ತಿ ದಿನವೂ ಕೂಡ ಬ್ಲ್ಯಾಕ್ ಆಗೇ ಇರಲ್ಲ. ಆದರೆ ಇವತ್ತು ನಾನು ಮಾಡುವಂಥ ರೆಮಿಡಿ ತುಂಬಾ ಚೆನ್ನಾಗಿದೆ. ಬೇಗ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ತುಂಬ ದಿನದ ತನಕ ನಮ್ಮ ಹೇರು ಬ್ಲ್ಯಾಕ್ ಆಗೇ ಇರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಹೇಗೆ ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನಾವು ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ ಅಲ್ವಾ, ಬೇಗ ಫಾಸ್ಟಾಗಿ ನಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಆದರೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಹೇರು ಉದ್ರೋದು, ಸ್ಕಿನ್ನಿಗೆ ಎಲರ್ಜಿ ಆಗೋದು, ಹಾಗೆ ಹೇರು ಏನಾಗುತ್ತೆ, ಇದ್ದ ಹೇರು ಕೂಡ ವೈಟ್ ಆಗಿಬಿಡೋದು, ನಾನಾ ರೀತಿಯ ತೊಂದರೆ ಆಗುತ್ತಲ್ವ. ನಾನು ಮಾಡುವಂತಹ ಯಾವುದೇ ಒಂದು ರೆಮಿಡಿಯಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ಸ್ ಅಂತೂ 0 ಅಂತ ಹೇಳ್ಬೋದು. ಹಾಗೆ ನಿಧಾನವಾಗಿ ನಮಗೆ ರಿಸಲ್ಟ್ ಸಿಕ್ಕತ್ತೆ, ಆದರೆ ಅದು ಪರ್ಮನೆಂಟ್ ಆಗಿರುತ್ತೆ, ನಮಗೆ ಯಾವುದೇ ರೀತಿಯ ಹಾನಿ ಆಗಲ್ಲ. ಹಾಗೆ ಹೇರು ಕೂಡ ಗ್ರೋತ್ ಆಗ್ತಾ ಬರುತ್ತೆ, ಉದ್ದವಾಗಿಯೂ ಬೆಳೆಯುತ್ತೆ, ತುಂಬ ಬೆನಿಫಿಟ್ಸನ್ನು ನೋಡ್ಬೋದು. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದಕ್ಕೂ ಅಂತ ತಿಳಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ, ನೀವು ನನ್ನ ವಿಡಿಯೋವನ್ನು ನೋಡ್ಬೋದು. ತುಂಬ ವಿಡಿಯೋಸ್ ಇದೆ, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ಎಲ್ಲ ವಿಡಿಯೋಸ್ ಇದೆ, ನೀವು ನೋಡ್ಕೊ ಬನ್ನಿ. ಹಾಗೆ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ರೆಮಿಡಿಯನ್ನು ರೆಡಿ ಮಾಡೋಣ ಅಂತ ತೋರಿಸ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಅಲೋವೆರಾ ಜೆಲ್ ಬೇಕು, ಹಾಗೆ ಲಿಂಬು ಜ್ಯೂಸ್ 1 ಟೇಬಲ್ ಸ್ಪೂನ್ ಬೇಕು, ಹಾಗೆ ಮೊಸರು ಬೇಕು, ಮತ್ತು ಇಂಡಿಗೋ ಪೌಡರ್ ಬೇಕು. ಇವೆಷ್ಟು ಬೇಕು, ಇದನ್ನು ಯಾವ ರೀತಿ ಹಾಕಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ನನ್ನ ಹೇರಿಗೆ ಎದುರುಗಡೆ ಅಷ್ಟೇ ಒಂದು ಸ್ವಲ್ಪ ಹೇರಿಗೆ ಅಪ್ಲೈ ಮಾಡ್ಕೋತೀನಿ. ಹಾಗಾಗಿ 1.5ರಿಂದ 2 ಟೇಬಲ್ ಸ್ಪೂನ್ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದು ಏನು ಗೊತ್ತಾ, ತುಂಬ ಹುಳಿ ಇರಬಾರ್ದು, ಇವತ್ತು ತಂದಿರೋದೇ ಆಗಿರಬೇಕು, ಒಳ್ಳೆ ಕ್ವಾಲಿಟಿದು ಕೂಡ ಆಗಿರಬೇಕು. ಹಾಗೆ ಲಿಂಬು ಜ್ಯೂಸು 1 ಟೇಬಲ್ ಸ್ಪೂನ್ ಹಾಕೋತೀನಿ. ಲಿಂಬು ಜ್ಯೂಸ್ ಅಂತೂ ಹಾಕಲೇಬೇಕು. ಹಾಗೆ ಅಲೋವೆರಾ ಜೆಲ್ಲು 1 ಟೇಬಲ್ ಸ್ಪೂನು. ನೀವು ಮನೆಯಲ್ಲೇ ಬೆಳ್ಕೊಂಡಿರೋದಾದರೆ, ನೀವು ಮನೆಯಲ್ಲಿ ಇರೋದಾದರೆ 1-2 ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಾನೀಗ 1 ಟೇಬಲ್ ಸ್ಪೂನ್ ಹಾಕೋತೀನಿ, ಸಾಕು, ಏನೂ ಆಗೋಲ್ಲ. ಇವು 3 ಸೇರಿದಾಗ ಏನಾಗುತ್ತೆ ಗೊತ್ತಾ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ಇದ್ರ ಜೊತೆ ಇಂಡಿಗೋ ಪೌಡರ್ ಸೇರುತ್ತೆ ಅಲ್ವಾ, ಅವಾಗಂತೂ ನಮ್ಮ ಹೇರಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸು ಸಿಗುತ್ತೆ. ಯಾಕೆ ಅಂದರೆ ಇವೆಲ್ಲ ಏನು ಗೊತ್ತಾ, ನಮ್ಮ ಹೇರು ತುಂಬ ಸ್ಮೂತಾಗಿ ಮಾಡುತ್ತೆ, ಸಾಫ್ಟಾಗಿ ಮಾಡುತ್ತೆ, ಹಾಗೆ ತುಂಬ ಸಿಲ್ಕಿಯಾಗಿ ಮಾಡುತ್ತೆ. ಕಂಡೀಷ್ನರ್ ಆಗಿಯೂ ಕೂಡ ಆಗಿರುತ್ತೆ. ಈ ಮೊಸರೆಲ್ಲ ಇವು ನಮ್ಮ ಹೇರನ್ನು ತುಂಬ ಸ್ಮೂತ್ ಆಗುವ ಹಾಗೆ ನಾವು ಕಂಡೀಷ್ನರ್ ಹಾಕಿದ್ದೀವಿ ಅನ್ನಬೇಕು, ಆ ಥರ ಆಗುತ್ತೆ ಮೊಸರೆಲ್ಲ ಯೂಸ್ ಮಾಡೋದ್ರಿಂದ. ಹಾಗೆ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇಂಡಿಗೋ ಪೌಡರ್ ಜೊತೆ ಸೇರಿದಾಗ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಇಂಡಿಗೋ ಪೌಡರು 1 ಟೇಬಲ್ ಸ್ಪೂನ್ ಹಾಕ್ತೀನಿ, ತುಂಬಾ ಬೇಕು ಅಂತ ಇಲ್ಲ. ನಾವು ಕೇವಲ ಇಂಡಿಗೋ ಪೌಡರಿಗೆ ಬಿಸಿ ನೀರಿಂದ ಕಲಸಿ ಅಪ್ಲೈ ಮಾಡ್ಕೊತೀವಿ ಅಲ್ವಾ, ಅವಾಗ ನಮಗೆ ತುಂಬ ಇಂಡಿಗೋ ಪೌಡರ್ ಬೇಕಾಗತ್ತೆ. ನಮಗೆ ಒಂದು ತಿರುಗಿಸ್ತಾ ಇರುವಾಗಲೇ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಂದರೆ ಒಂದು ಬ್ಲೂ ಕಲರಲ್ಲಿ, ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಆದರೆ ಇದು ನೋಡಿ, ಕಲರ್ ನೋಡಿ ಸ್ವಲ್ಪನೂ ಚೇಂಜ್ ಆಗೋಲ್ಲ. ಇದು ಯಾವ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇಲ್ಲಿ ಮೊಸರು ಇದೆ, ಅಲೋವೆರಾ ಜೆಲ್ ಇದೆ, ಇವೆಲ್ಲ ಇದೆ ಅಲ್ವಾ, ಇವೆಲ್ಲ ಸೇರಿದಾಗ ಇದು ಜಾಸ್ತಿ ಆಗುತ್ತೆ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಿದ್ರೆ ಇದೇ ಥರ ಮಾಡ್ಕೊಳ್ಳಿ. ಆದರೆ ಮೊಸರು ಹಾಕಲೇಬೇಕು, ಲಿಂಬು ಜ್ಯೂಸ್ ಹಾಕಲೇಬೇಕು. ಇವೆರಡು ಹಾಕಿದರೆ ಇದ್ರ ಜೊತೆ ಸೇರಿದಾಗ ನಮಗೆ ಫಾಸ್ಟಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ತುಂಬ ದಿನದ ತನಕ ನಮ್ಮ ಹೇರು ಬ್ಲ್ಯಾಕಾಗೇ ಇರುತ್ತೆ, ತುಂಬ ಸ್ಮೂತಾಗೇ ಇರುತ್ತೆ, ಸಿಲ್ಕಿಯಾಗಿರುತ್ತೆ. ಆಯಿತಾ, ಒಂದು ಸಲ ಟ್ರೈ ಮಾಡಿ, ನಿಮಗಂತೂ ಅನುಭವ ಆಗೇ ಆಗುತ್ತೆ. ನಿಮ್ಮ ಹೇರು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ. ಕೆಲವೊಬ್ರದ್ದು ಹೇರ್ ನೋಡಿದ್ದೀರ ನೀವು, ಒಂದು ರೀತಿ ರಫ್ ಆಗಿರುತ್ತೆ ಅಲ್ವಾ, ಸಿಲ್ಕಿ ಅಂದರೆ ನೈಸ್ ಇರುತ್ತೆ, ಹೀಗೆ ಸಿಲ್ಕಿಯಾಗಿ ಇರಲ್ಲ,
ತುಂಬ ಸ್ಮೂತಾಗಿ ಇರಲ್ಲ, ರಪ್ಪಾಗಿ ಒಂದು ರೀತಿ ಇರುತ್ತಲ್ಲ ಅಂಥವರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಮೊಸರು ಹಾಕೋತೀನಿ. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹೀಗೆ ಬಿಡಬೇಕು. ಅಂದರೆ ಅದೆಲ್ಲ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅದು. ಅವರು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಅವ್ರಿಗೆ ಅನುಭವ ಆಗಬೇಕು, ಆಗಲೇ ಅದು ಗೊತ್ತಾಗೋದು. ಹಾಗೆ ಇದರಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ. ಮೊಸರು ಮತ್ತು ಲಿಂಬು ಹಾಕಿರ್ತೀವಿ ಅಲ್ವಾ, ಇವೆಲ್ಲ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಏನಾದರೂ ಡ್ಯಾಮೇಜ್ ಎಲ್ಲ ಇದ್ದರೆ ಸರಿದೂಗುತ್ತೆ. ನಂತರ ಏನು ನಮ್ಮ ಹೇರ್ ಒಳಗೆ ಏನು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಇದ್ದರೂ ಕೂಡ ಹೊರಟೋಗುತ್ತೆ. ಓಕೆನಾ. ಅಲೋವೆರಾ ಜೆಲ್ ಆದರೂ ಅಷ್ಟೇ ಸ್ಮೂತ್ ಮಾಡುತ್ತೆ ಹೇರನ್ನು, ಇದರಿಂದ ಹೇರ್ ಗ್ರೋತ್ ಆಗುತ್ತೆ. ಇವೆಲ್ಲ ಸೇರಿದಾಗ ನಮ್ಮ ಹೇರಿಗೆ ತುಂಬ ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ಇದನ್ನು ನೀವು ವಾರಕ್ಕೆ 1 ದಿನ ಹೀಗೆ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ವಾರಕ್ಕೆ 1 ದಿನ ಹೀಗೆ ಅಪ್ಲೈ ಮಾಡಿಕೊಂಡ್ರೂ ಸಾಕು. ನಂತರ ನೀವು ತಿಂಗಳಿಗೆ 1 ಸಲ ಅಪ್ಲೈ ಮಾಡಿಕೊಂಡ್ರೂ ಸಾಕು. ನಿಮ್ಮ ಹೇರು ತುಂಬ ವೈಟ್ ಇದೆ ಅಂದರೆ ನೋಡಿ, ಇದು 5 ನಿಮಿಷ ಬಿಟ್ಟು ನೋಡಿದ್ದೀನಿ, ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ ಅಲ್ವಾ. ಇದನ್ನು ಅಪ್ಲೈ ಮಾಡ್ಕೊತೀನಿ. ಈಗ ಸ್ವಲ್ಪನೂ ಚೇಂಜ್ ಆಗಿಲ್ಲ, ಅದು ಚೇಂಜ್ ಆಗುತ್ತೆ ಯಾವಾಗ ಅಂತ ಹೇಳ್ತೀನಿ, ತೋರಿಸ್ತೀನಿ. ಹಾಗೆ ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೇಕು. ಈಗಂತೂ ಚಿಕ್ಕ ಮಕ್ಕಳಲ್ಲೂ ಕೂಡ ವೈಟ್ ಹೇರ್ ಕಾಣುತ್ತೆ. ಇದೆಲ್ಲ ದೊಡ್ಡವರಿಗೇನು ವೈಟ್ ಹೇರ್ ಆಗೋದೇನು ತೊಂದರೆ ಇಲ್ಲ, ಅಂದರೆ ಏನು ಕೀಳರಿಮೆ ಅನಿಸಲ್ಲ ಅಲ್ವಾ. ಎಲ್ರಿಗೂ ಸಾಧಾರಣ ವೈಟ್ ಹೇರ್ ಆಗುತ್ತೆ, ಬೇಗ ವೈಟ್ ಹೇರ್ ಆಗುತ್ತೆ. ಹಾಗೆ ಹೇರು ಉದುರೋದು, ಡೆಂಡ್ರಪ್ ಆಗೋದು, ತುಂಬ ನಾನಾ ರೀತಿಯ ತೊಂದರೆ ಆಗುತ್ತೆ. ನಮ್ಗೆ ಎಲ್ಲೆಲ್ಲಿ ವೈಟ್ ಹೇರ್ ಉದುರತ್ತೆ ಅಂತ ಗೊತ್ತೇ ಇರುತ್ತಲ್ವ. ಕೆನ್ನೆಯ ಭಾಗ, ನೆತ್ತಿಯ ಭಾಗ, ಇಲ್ಲೆಲ್ಲ ವೈಟ್ ಹೇರು ತುಂಬ ಕಾಣುತ್ತೆ. ಹಾಗೆ ಹೇರು ಉದುರೋದು ಗೊತ್ತಾಗುತ್ತೆ, ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದು ಕೇವಲ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರ್ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ನಾನು ನೋಡಿ ಈ ಥರ ಅಪ್ಲೈ ಮಾಡ್ಕೋತೀನಿ. ಅದೆಲ್ಲ ಒಳಗಡೆ ಎಲ್ಲ ಹೋಗಬೇಕು. ಅದೇ ನಾವು ಹೊರಗಡೆದು ನಾವು ತರ್ತೀವಿ ಅಲ್ವಾ, ಹೊರಗಡೆ ಪ್ರಾಡಕ್ಟ್ ತಂದಾಗ ನಾವು ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ನಮ್ಮ ಹೇರಿಗೆ ಒಂದೇ ಅಲ್ಲ, ಸ್ಕಾಲ್ಪ್ ಇದೆಯಲ್ವ ಅಲ್ಲೆಲ್ಲ ತಾಗ್ಬಿಡತ್ತೆ ಅಲ್ವಾ. ಅಲ್ಲಿಂದ ನಮಗೆ ತೊಂದರೆ ಆಗುತ್ತೆ. ಅದು ಸ್ಕಾಲ್ಪಿಗೆ ತಾಗಿದ್ರೆ ನಮ್ಗೆ ಅದರಿಂದ ಏನೂ ಬೆನಿಫಿಟ್ಸ್ ಇಲ್ಲ, ಅದು ಡ್ಯಾಮೇಜ್ ಮಾಡುತ್ತೆ ನಮ್ಮ ಸ್ಕಾಲ್ಪನ್ನು. ಹೇರು ಬ್ಲ್ಯಾಕ್ ಆಗುತ್ತೆ ಅಷ್ಟೇ. ಆದರೆ ಈ ರೀತಿ ನಾವು ಹೋಮ್ ಮೇಡ್ ಹಾಕಿದಾಗ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಸ್ಕಾಲ್ಪಿಗೂ ತಾಗಲೇಬೇಕು. ಅದು ತಾಗಿಸುವ ಹಾಗೆ ನಾವು ಅಪ್ಲೈ ಮಾಡಬೇಕು. ತಾಗಿಸಿದ್ರೆ ಅದು ಹೇರ್ ಗ್ರೋತ್ ಆಗುತ್ತೆ, ಬುಡ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ಥರ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಆದಷ್ಟು ಹೋಮ್ ಮೇಡನ್ನು ಯೂಸ್ ಮಾಡಿ. ತುಂಬ ರೀತಿಯಲ್ಲಿ ನಾವು ಇದೆ ರೆಮಿಡಿ, ನಂದು ಇದೇ ಚಾನಲಲ್ಲಿ ತುಂಬ ಇದೆ ನೋಡಿ. ಹೇರು ಬ್ಲ್ಯಾಕ್ ಆಗಲಿಕ್ಕೆ ತುಂಬ ರೆಮಿಡಿ ಇದೆ, ಯಾವುದು ಬೇಕಂದ್ರೂ ನೀವು ಮಾಡ್ಕೋಬೋದು. ಆದರೆ ಇದನ್ನು ನೀವು ವಾರಕ್ಕೆ 1 ದಿನ, 15 ದಿನಕ್ಕೆ 1 ದಿನ ಈ ಥರ ಮಾಡ್ಕೋತಾ ಇರಬೇಕು. ಹಾಗಿದ್ರೇ ನಿಮಗೆ ವರ್ಷ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕಾಗೇ ಇರುತ್ತೆ, ಚಿಂತೆನೇ ಇರಲ್ಲ. ಹೊರಗಡೆ ಪ್ರಾಡಕ್ಟೇ ಬೇಕು ಅನಿಸಲ್ಲ ಆ ಥರ. ಆಯಿತು, ನಾನು ಅಪ್ಲೈ ಮಾಡಿಕೊಂಡೆ. 1 ಅವರು ಅಥವಾ 2 ಅವರ್ ಬಿಟ್ಟರು ಓಕೆ, ಚೆನ್ನಾಗಿ ಒಣಗಿದ್ರು ಏನೂ ಆಗೋಲ್ಲ. ತೊಳೆಯುವಾಗ ಹೋಗಿಬಿಡುತ್ತೆ. ಆದರೂ ಇದನ್ನು ನೀವು ತೊಳೆಯುವಾಗ ಸ್ವಲ್ಪ ಹೀಗೆ ಉಜ್ಕೊಂಡು ತೊಳಿಬೇಕು. ಆದರೆ ಸೋಪ್ ಹಾಕಬಾರ್ದು, ಶಾಂಪೂನ ಹಾಕಬಾರ್ದು. ಇವತ್ತು ನೀವು ನಾಳೆ ದಿನ ಇದು ಡ್ರೈ ಆಗುತ್ತೆ ಅಲ್ವಾ, ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಇಟ್ಕೊಳ್ಳಿ. ಮಾರನೇ ನೀವು ಶಾಂಪು ಸೋಪು ಏನು ಬೇಕಾದರೂ ಹಾಕಿ ತೊಳಿಬೋದು. ಆದರೆ ನೀವು ತುಂಬ ಕೆಮಿಕಲ್ಸ್ ತುಂಬ ಕಡಿಮೆ ಇರುವಂತಹ ಶಾಂಪು ಯೂಸ್ ಮಾಡಿ. ಇಲ್ಲಾಂದರೆ ಹೋಮ್ ಮೇಡ್ ಶಾಂಪು ನಾನಾ ರೀತಿಯಲ್ಲಿ ಮಾಡ್ಕೋಬೋದು. ಅದನ್ನು ನೀವು ಹೋಮ್ ಮೇಡ್ ಶಾಂಪು ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ವಾರದಲ್ಲಿ 1 ದಿನ 2 ದಿನ ಈ ರೀತಿ ಬಳಸ್ತಾ ಬರ್ಬೋದು. ಓಕೆನಾ. ನಿಮ್ಗೆ ಬೇಕು ಅಂದರೆ ನಾನು ಹೋಮ್ ಮೇಡ್ ಶಾಂಪು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಆದರೂ ಒಂದು ವಿಡಿಯೋ ಹಾಕಿದ್ದೀನಿ ಹೋಮ್ ಮೇಡ್ ಶಾಂಪು ಯಾವ ಥರ ಮಾಡ್ಬೋದು ಅಂತ. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ ಥರ ನಾವು ಹೋಮ್ ಮೇಡ್ ಶಾಂಪೂನ ಮಾಡಿಕೊಂಡ್ರೆ ಹೇರು ಬ್ಲ್ಯಾಕಾಗಿ ಸಿಲ್ಕಿಯಾಗಿರೋದು. ಹಾಗೆ ನಮಗೆ ಏನೂ ತೊಂದರೆ ಆಗೋಲ್ಲ, ಕೆಮಿಕಲ್ಸ್ ಇರಲ್ಲಲ್ವ. ನನ್ನ ಈ ರೆಮಿಡಿಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಅಂತೂ ಇಲ್ಲವೇ ಇಲ್ಲ, ಸೈಡ್ ಎಫೆಕ್ಟು ಏನೂ ಇಲ್ಲ. ನಿಧಾನವಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ನಾವು ಒಂದಕ್ಕೆ ಮಾಡಿದರೆ ತುಂಬ ಬೆನಿಫಿಟ್ಸ್ ಇದೆ. ಈಗ ನಾವು ಹೇರ್ ಬ್ಲ್ಯಾಕ್ ಆಗ್ಲಿಕ್ಕೆ ಅಂತ ಮಾಡಿದ್ದೀವಿ ಅಲ್ವಾ, ಇದರಿಂದ ನಮಗೆ ಹೇರ್ ಗ್ರೋತ್ ಆಗೋದು, ಸಿಲ್ಕಿ ಆಗೋದು, ಸ್ಮೂತ್ ಆಗೋದು ಈ ಥರ ಇದೆ. ನೋಡಿ, ನಾನು ಅಪ್ಲೈ ಮಾಡಿಕೊಂಡೆ. ತುದಿಗಲ್ಲು ಸ್ವಲ್ಪ ಇತ್ತಲ್ವ, ಅದೆಲ್ಲ ಅಪ್ಲೈ ಮಾಡಿಕೊಂಡು ಖಾಲಿ ಮಾಡಿಬಿಟ್ಟೆ. ಹಾಗೆ ಈಗ ನಾನು ಗಂಟು ಹಾಕಿ ಇಟ್ಕೊತೀನಿ. 2 ಅವರ್ ಬಿಟ್ಟು ತೋರಿಸ್ತೀನಿ ಕಲರ್ ಹೆಂಗಾಗಿದೆ ನೋಡಿ. ಈಗಲೂ ಹಸಿರು ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಹಸಿರು
ಕಾಣ್ತಾ ಇದೆ ನೋಡಿ. ಇದು ಕಲ್ಲರ್ ಯಾವಾಗ ಚೇಂಜ್ ಆಗುತ್ತೆ, ಸ್ವಲ್ಪ ನಿಧಾನ ಅಂದರೆ ಒಂದು 10-15 ನಿಮಿಷದ ನಂತರ ಅದು ನಿಧಾನವಾಗಿ ಕಲರನ್ನು ತಗೊಳುತ್ತೆ ನಮ್ಮ ಹೇರು. ತಗೊಂಡಾಗ ಅದು ನಮಗೆ ಯಾವಾಗಲೂ ನಮ್ಮ ಹೇರು ಬ್ಲ್ಯಾಕಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ. ಈ ಥರ ಕಲ್ಲರ್ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾ, ನಿಮ್ಗೆ ತೋರಿಸ್ತೀನಿ. ಫುಲ್ ಕಲ್ಲರೆಲ್ಲ ಚೇಂಜ್ ಆಗಿಬಿಡತ್ತೆ. ಹಸಿರು ಇದೆ ಅಲ್ವಾ ನೋಡಿ, ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ವಾ ನೋಡಿ. ಬ್ಲ್ಯಾಕ್ ಆಗಿ ಇದು ಡ್ರೈ ಆಗಿದೆ. 1 ಅವರ್ ಬಿಟ್ಟು ನಾನು ತೋರಿಸ್ತಾ ಇರೋದು. ಡ್ರೈ ಆಗಿಬಿಟ್ಟಿದೆ, ಬ್ಲ್ಯಾಕ್ ಆಗಿದೆ. ಈಗ ನಾನು ತಲೆಗೆ ಸ್ನಾನ ಮಾಡಿಕೊಂಡು ತೋರಿಸ್ತೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ನಾವು ಮಾಡ್ಕೋಬೋದು. ಒಂದು ಇಂಡಿಗೋ ಪೌಡರನ್ನು ತಂದಿಟ್ಕೊಂಡ್ರೆ ಆಯಿತು. ಮನೇಲಿರೋ ವಸ್ತುವನ್ನೇ ಹಾಕಿ ನಾವು ಒಂದು ರೆಮಿಡಿ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ ನನ್ನ ಹೇರ್ ಹೇಗಾಗಿದೆ ಅಲ್ವಾ, ಸಿಲ್ಕಿ ಹೇರ್ ಆಗಿದೆ, ಸ್ಮೂತ್ ಆದ ಹೇರ್ ಆಗಿದೆ, ಬ್ಲ್ಯಾಕ್ ಆಗಿದೆ ನೋಡಿ. ಆದರೆ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನೀವು ಇದೇ ರೀತಿ ಮಾಡ್ತಾ ಬಂದರೆ ಪರ್ಮನೆಂಟಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗೇ ಇರುತ್ತೆ. ನೋ ಕೆಮಿಕಲ್ಸ್, ನೋ ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.